ಸಿರಿಮನ ವೀಕ್ಷಕ ಬಂಧುಗಳೇ ನಮಸ್ಕಾರ. ಕೃಷಿ ಪರಂಪರೆಯ ಈ ಕುಟುಂಬದಲ್ಲಿ ಖಂಡಿತ ಎಲ್ಲವೂ ಕೂಡ ಅದ್ಭುತವಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಅವರ ಕೊಟ್ಟಿಗೆಯನ್ನು ನೋಡಲಿಕ್ಕೆ ಒಂದು ಆನಂದ ಆಗುತ್ತೆ. ಆ ಕಾಲದಲ್ಲಿ ಯಾವ ರೀತಿಯಲ್ಲಿ ಈ ರಾಸುಗಳನ್ನು ಇವರು ನಿರ್ವಹಣೆ ಮಾಡ್ತಾಯಿದ್ರು ಅಂತ ಗೊತ್ತಾಗುತ್ತೆ. ಈಗಲೂ ಕೂಡ ಇವರು ಎತ್ತುಗಳನ್ನು ಸಾಕಿರೋದನ್ನು ನೋಡಿದರೆ ಖಂಡಿತ ಅದ್ಭುತ ಅನಿಸುತ್ತೆ. ಇವರು ಆ ಪರಂಪರೆಯ ಕುಟುಂಬದ ಮನೆ ನಿರ್ಮಾಣ ಹೇಗೆ ಮಾಡಿದರು, ಆ ಮನೆಗಳು ಅರಮನೆಯ ರೀತಿ ಗೋಚರಿಸ್ತಾ ಇರೋದು ಖಂಡಿತ ಆಶ್ಚರ್ಯ ಅನಿಸುತ್ತೆ. ಇಂದಿಗೂ ಉಳಿಸ್ಕೊಂಡು ಬಂದು ನಮ್ಮ ಮುಂದಿನ ಯುವ ಪೀಳಿಗೆಗೆ ಅದನ್ನು ತೋರಿಸ್ಲಿಕ್ಕೆ ಉಳಿಸ್ಕೊಂಡು ಬಂದಿದ್ದಾರಲ್ಲ, ಅದಕ್ಕೆ ಇವರಿಗೊಂದು ದೊಡ್ಡ ಸಲಾಮನ್ನು ಹೇಳಬೇಕು ಸ್ನೇಹಿತರೆ. ಕೆಲವು ವರ್ಷಗಳ ಹಿಂದೆ ನಾಡಿನಾದ್ಯಂತ ಮನೆ ಮಾತಾಗಿದ್ದಂತಹ ಓರಿ ಸೂರ್ಯ ಓರಿ ಈ ಮನೆಯದ್ದು ಅಂತ ಕೇಳಿ ಖಂಡಿತ ಆಶ್ಚರ್ಯ ಆಯಿತು ಸ್ನೇಹಿತರೆ. ಹಾಗಾಗಿ ಸಂಪೂರ್ಣವಾಗಿ ಈ ಮನೆಯ ನೋಟದ ಒಂದು ವೀಕ್ಷಣೆಯನ್ನು ನಾವು ಮಾಡೋಣ. ಇಲ್ಲಿ ಹೆಚ್ಚು ಮಾಹಿತಿಯನ್ನು ಸೂರ್ಯ ಓರಿಯ ಬಗ್ಗೆ ಕೂಡ ಪಡೆಯೋಣ, ಬನ್ನಿ ಸ್ನೇಹಿತರೆ. ಅಪ್ಪಾಜಿ ಇದೇನು ಬಾನಿ ಅವ್ರಿಗೆ ತಿಂಡಿ ಬೇರೆದು ಎಲ್ಲ ಈ ಸಿಮೆಂಟ್ನೇ ಮಾಡಿ ಹಾಳಾಗ್ತವೆ. ಈಗ ಕಲ್ಲಿನ ದೋಣಿ ನೀರು ಕುಡಿಯೋದಕ್ಕೆ ವಾಟರ್ ಫೀಡ್. ಅವಾಗೇನು ನಲ್ಲಿ ಇರಲಿಲ್ಲ, ಅವಾಗೆಲ್ಲ ಕೊಡದಲ್ಲಿ ನೀರು ಹಾಕ್ತಿದ್ರಿ. ಆವಾಗ ಮುಂಚೆ ಕೊಡದಲ್ಲೇ ತಂದು ಬಾವಿಯಿಂದ, ನಮ್ಮ ಬಾವಿ ಇದೆ, ಬಾವಿನ ಸೇತ್ಕೊಂಬಂದು ಇಲ್ಲಿ ಲೋಡ್ ಮಾಡ್ತಿದ್ವಿ. ಆಮೇಲೆ ಆ ಬಾವಿಗೆ ಮೋಟ್ರ್ ಫಿಟ್ ಮಾಡಿಸಿ ಆ ಮೋಟ್ರಿಂದ ಇಲ್ಲಿಗೆ ನೀರು ಫೀಡ್ ಮಾಡೋದು ಬರೋದು ಆಟೋಮೆಟಿಕ್ ಆಗಿ. ನೋಡ್ರಿ ಹೆಂಗೆ ಅವತ್ತಿನ ಕಾಲದಲ್ಲಿ ಇಲ್ಲ. ಈಗ ನಾಗರಿಕತೆ ಎಲ್ಲ ಬೆಳೆದಂಗೆ ಸೈಂಟಿಫಿಕ್ಕಾಗಿ ಡೆವಲಪ್ಮೆಂಟ್ಸ್ ಆದಂಗೆ ಇವೆಲ್ಲ ನಮ್ಮ ಪುರಾತನ ಕಾಲದ ಸಿಸ್ಟಮ್ಗಳೆಲ್ಲ ಆವಾಗ ಈ ಜಾಗ ಇರೋ ಹೊತ್ತಿಗೆ ಇಲ್ಲಿ ಕ್ಯಾಟ್ಲ್ ಫೀಡ್ ಆದಮೇಲೆ ಇದೇ ಗೇಟು, ದನಗಳು ಇಲ್ಲಿ ಒಳಗೆ ಬರ್ಬೋದು, ಬಂದು ನೀರು ಕುಡಿದು ಹೋಗ್ಬೋದು. ಹೋಗೋದಕ್ಕೂ ಗೇಟು, ಇವು ಶೆಡ್ಗಳು. ಈ ಗೇಟಿಂದ ಬಂದು ದನಗಳು ನೀರು ಕುಡಿದು ಒಳಗೆ ಬರ್ಬೋದು. ಈಗ ಇಲ್ಲೇ ಅವಕ್ಕೆಲ್ಲ ಮೇಯ್ಲಿಕ್ಕೆ ಕಾಲ ಇಲ್ಲ ಇತ್ತನ ಹುಲ್ಗಾವಲೆಲ್ಲ ಇಲ್ಲ ಸರ್, ಅದೇ ನಾನು ಹೇಳಿಲ್ಲ ಮಲ್ಲೇನಹಳ್ಳಿ ಅಂತ. ಇಲ್ಲಿಂದ ನಿಮ್ಮ ಮನೆ ತಗೊಳ್ಳಿಂದ ಅಲ್ಲಿವರೆಗೂ ಐತೆ. ಅಲ್ಲಿ ಎಲ್ಲ ನಿಮ್ಮೂರಿಂದ ಹಿಡಿದು ಬೆಗ್ಗೋಳಿ ಬೆಳಿಗ್ಗೆ 9 ಗಂಟೆಗೆ ಹೊರಟು ಹೋದ್ರೆ ಅಲ್ಲಿ 10 ಗಂಟೆ ಹೊತ್ತಿಗೆ ಹೋಗೋರು. ಸಾಯಂಕಾಲ 5:15 ಅಲ್ಲಿ 6 ಗಂಟೆಗೆ ಅಲ್ಲಿಂದ ಬಿಟ್ಟರೆ ಇಲ್ಲಿಗೆ 7 ಗಂಟೆಗೆ ಬರೋವು. ಸರಿ. ಅಲ್ಲಿ ಒಂದು 60 ಎಕರೆ ಒಂದೇ ಪ್ಲಾಟು ಗ್ಲಾಸ್ ಫೀಲ್ಡು. ಅಲ್ಲಿಯ ಮೇವಿಗೆ ಇಲ್ಲಿ ಯಾರ್ಯಾರ್ದು ರೈತರುಗಳು ಅಷ್ಟು ಇರಲಿಲ್ಲ. ನೀವು ಅಜ್ಜಂಪುರದ ಇವತ್ತು ತಿಪ್ಪೇರುದ್ರಯ್ಯ ಅಂದರೆ ಅಲ್ವೇ, ಅವ್ರ ತಂದೆಯವ್ರ ಹೆಸರು ಸಿದ್ದಪ್ಪ ಅಂತ. ಅವರು ನಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಎತ್ತುಗಳು ಅಲ್ಲಿ ಮೇಯಕ್ಕೆ ಬರಬೇಕು ಅಂದರೆ ದುಡ್ಡು ಕೊಡೋರು. ಅವನಿಗಿಂತ ಬೆಲ್ಲದ ರಾಜಣ್ಣ ಅಂತ ಹೆಸರು ಫೇಮಸ್ಸು. ಹೌದು, ಅವರಪ್ಪ ಸಿದ್ಧಲಿಂಗಣ್ಣ ಅಂತ. ಅವನು ನಮಗೆ ನಮಸ್ಕಾರ ಹೊಡೆದು ಗೌಡ್ರೇ ನನಗೆ ಮತ್ತೆ ನಮ್ಮ ತಪ್ಪಿಸ್ಬೇಡ್ರಿ. ಅವ್ರು ಒಂದೇ ಒಂದು ಜೊತೆ ಒಂದು ಪೇರು ಎತ್ಕೊಂಡು ಇಟ್ಕೊಂಡಿದ್ರು. ಅವಕ್ಕೆ ಈಗ ಮೇಸದಕ್ಕೆ ಎಲ್ಲೂ ಜಾಗ ಇಲ್ವಲ್ಲ, ಅಲ್ಲಿಗೇ ಬರಬೇಕು. ಸರಿ. ಎಲ್ಲ ಕನೆಕ್ಷನ್ ಇತ್ತು ಸರ್. ಹೇಳೋದು ನಮ್ಮದು ಬಾವಿ ಅಲ್ಲೈತೆ. ಹೌದಾ? ಈಗಲೂ ಇದೆಯಾ ವಾಸದ ಮನೆ? ಅಯ್ಯೋ ಬರ್ರಿ ಹಂಗೆ. ವಾಸದ ಮನೆ ಯಾವುದು? ಈಗ ಅದು ಮುಖ್ಯ. ವಾಸದ ಮನೆ ಅವತ್ತಿನ ಕಾಲದಾಗ ಇತ್ತಲ್ಲ. ಇವೆಲ್ಲ ಗೋಡನ್ಗಳು, ಇವ ದವಸ ಧಾನ್ಯ ತುಂಬಲಿಕ್ಕೆ ಮಾಡಿದ್ವಿ. ಈಗೆಲ್ಲ ಔಷಧಿ. ಅಲ್ಲಿ ಒಂದು ದೊಡ್ಡ ಗೋಡನು. ಓಹೋ. ಮತ್ತೆ ನೀವು 300 ಚೀಲ ರಾಗಿ ಸ್ಟಾಕ್ ಮಾಡಬೇಕು ಸರ್. ಜಗನ್ನಾಥ್ ಶೆಟ್ರು ಇರೋವರೆಗೂ ಅವ್ರಿಗೇನಾದ್ರು ಆರ್ಡ್ರ್ ಸಿಕ್ತಂದ್ರೆ ಹೋಗಲ್ಲ, ಚೆನ್ನಾಪುರಕ್ಕೆ ಹೋಗಿ ಒಂದು ಲೋಡ್ ತುಂಬ್ಕೊಂಬರ್ರಿ. ಅವ್ರಿಗೆ ಆರ್ಡ್ರ್ ಸಿಕ್ಬಿಟ್ರೆ ಚೆನ್ನಾಪುರಕ್ಕೆ ತುಂಬ್ಕೊಂಬರ್ರಿ ಸ್ಟಾಕ್ ಅಂತ ಗೊತ್ತು ಅವ್ರಿಗೆ. ಇವೆಲ್ಲ ನಿಮ್ಮ ಅಣ್ಣ ತಮ್ಮಗಳ ಮನೆನೇ? ನಿಮ್ಮವೇ ಇವೆಲ್ಲ ನಿಮ್ಮ ಮನೆಗಳೇ? ಈಗೆಲ್ಲ ಆಲ್ಟ್ರೇಷನ್ ಮಾಡ್ಕೊಂಡು ಈ ರೀತಿ ಆಗಿದಾವೆ. ಅವಾಗೆಲ್ಲ ಇದ್ದಾವೆ ಸರ್. ಅವಾಗ ಇವ್ರದ್ದು ಕ್ಯಾಟ್ಲ್ ಶೆಡ್ಡು,
ನೋಡ್ರಿ ಎಲ್ಲ ಕಲ್ಲುಗಳು ಅವತ್ತಿನ ಕಾಲದಲ್ಲಿ. ನೀವು ಎಲ್ಲಿ ಹೋದ್ರೂ ಇದು ಬಿಟ್ಟು ಬೇರೆ ಇಲ್ಲ. ಇದೆ ನೋಡ್ರಿ, ನಮ್ದು ಇದು ಲಿವಿಂಗ್ ವಾಸದ ಮನೆ ಇತ್ತು ಅವಾಗ. ಇದಷ್ಟೇ ನಮ್ಮ ಶೇರಿಗಿತ್ತು. ಇವು 2 ಬಾತ್ರೂಮ್ಗಳು. ಇವೆರಡು ಬಾತ್ರೂಮು ಸರ್. ಓ ನೋಡ್ರಿ, ಬಾತ್ರೂಮ್ಗಳು ಹೊರಗಡೆ ಮಾಡ್ಕೊಂಡು ತೆಗಿಯೋದು ಬುಕ್ಕಲ್ಲಿ ಅದ. ಬಿಡಪ್ಪ, ಬಿಡು. ಓಹೋ ನೋಡ್ರಿ, ಅಂಡೆ ಎಲ್ಲ ಬಚ್ಚಲು ಸಾರು. ಈ ಕಡೆಗೆ ಅಂಡೆ, ಈ ಕಡೆಗೆ ಬಚ್ಚಲು. ಅದು ಹೆಂಗಿತ್ತು ಅಂದರೆ, ಇಲ್ಲಿ ನೀರು ಕಾಸಿದ್ರೆ ಅದು ಬೇರೆ, ಸ್ನಾನ ಮಾಡೋಕ್ಕೆ ಅಷ್ಟು. ಇಲ್ಲಿ ಒಂದು ಟ್ಯಾಂಕ್ ಮಾಡಿ ನೋಡಿ ಸರ್, ನೀರಿಗೆ. ಓಹೋ, ನೀರಿನ ಟ್ಯಾಂಕ್ ಇಲ್ಲಿ. ನೀರಿನ ಬಾತ್ರೂಮ್ ಎಲ್ಲ ಇತ್ತು, ತೆಗೆದ್ಬಿಟ್ಟಿದೀವಿ ಈಗ. ಯೂಸ್ ಮಾಡಂಗಿಲ್ವಲ್ಲ ಸರ್. ಮುಂಚೆ ಇದಕ್ಕೆ ಎಲ್ಲ ಮಾಡ್ರನ್ನು ನಮ್ಮ ಬಾವಿಯಿಂದ ನೀರು ಸೇಜ್ ಆಗ್ತಿದ್ವಿ. ಹೌದು, ಈಗ ಮೋಟ್ರುಗಳೆಲ್ಲ. ಹೌದು, ಸತ್ಯ. ಪಾರ್ಟೇಷನ್ ಆದಮೇಲೆ ಈ ಜಾಗ ಅವನ ಶೇರಿ ಬಿಟ್ಟು ಈ ಶೇರ್ ನಾನು ಉಪಯೋಗಿಸ್ತಿದ್ದೆ. ಈ ಫುಲ್ ಇದು ಅಡಿಗೆದು, ಊಟಕ್ಕೆ. ಆಮೇಲೆ ಮಲ್ಗ ರೂಮ್ಗಳೆಲ್ಲ ಅಲ್ಲಿದ್ದಾವೆ. ನೀವೆಲ್ಲ ಒಟ್ಟಿಗೆ ಇದ್ದಾಗ ಯಾವ ಮನೆ ಇದು? ಇದೆ ಇಲ್ಲೇ ಸರ್, ಇದೇ ಮನೆ ಇದೆ. ಡೆಮಾಲಿಶ್ ಮಾಡಿ ಈ ಜಾಗದಲ್ಲಿ ಇತ್ತು. ಇದು ಡೆಮಾಲಿಶ್ ಆಗಿ ಈ ರೂಪಕ್ಕೆ ಬಂದಿದೆ. ಸರಿ. ಇದು ಬಾವಿ. ನೋಡ್ರಿ, ಅವತ್ತಿನ ಕಾಲದಲ್ಲಿ ಎಲ್ಲ ಊರುಗಳಲ್ಲೂ ಈ ಥರ ಬಾವಿಗಳು. ಓಹೋ, ಎಷ್ಟು ಆಳ ಇದೆ ರೀ. ನಾನು ಮೊಬೈಲ್ ಕೈ ಬಿಟ್ಟರೆ ಏನು ಸಿಕ್ಕಲ್ಲ. ಬೇಡ ಎಷ್ಟು ಆಳ ನೀರು ಫುಲ್ ಇರ್ತಿತ್ತು. ಮೊದಲೆಲ್ಲ ನೀರು ಮೇಲೆ. ಇದಕ್ಕೆ ಮೋಟ್ರ್ ಫಿಟ್ ಮಾಡಿಸಿದ್ದೀವಿ. ಒಂದು ಫ್ಯಾಮಿಲಿ ಅಲ್ಲಿ, ಅವ್ರದ್ದೊಂದು, ನಮ್ಮದೊಂದು, ಇವ್ರದ್ದೊಂದು, 3 ಜನವೇ 4 ಕಡೆ 4 ಒಂದೊಂದು ಮೋಟ್ರುಗಳು ಇಟ್ಟಿದ್ದೀವಿ. ಫುಲ್ಲು ನೀರು ಫೀಡ್ ಮಾಡ್ಕೊಂಡು ಸಪ್ಲೈ ಬೇಕಾದಷ್ಟು. ಆಮೇಲೆ ಊರಿನಲ್ಲಿ ಪಕ್ಕದ ಮನೆಗಳವರು ಆ ಕಡೆ ಎಲ್ಲ ಸೇದ್ಕೊಂಡು ಹೋಯ್ತಕ್ಕೆಲ್ಲ ಗರ್ಡ್ ಹಾಕಿಸಿತ್ತು. ನೋಡ್ರಿ ಎಷ್ಟು ಚೆನ್ನಾಗಿದೆ ಅದಕ್ಕೆ. ಇದು ನಿಮ್ಮದು ಸ್ವಂತ ಬಾವಿ? ಸ್ವಂತದ್ದು. ಬರೀ ಲೇಟ್ ಮಾಡಿ ನೋಡ್ರಿ, ಕಲ್ಲುಗಳು. ನನ್ನ ಕಾಲದಾಗ ನಾನು ಮಾಡಿಸಿರೋದು ಇದು. ಮುಂಚೆ ಇಲ್ಲಿ ಪಾಪ ಹಂಗೆ ಇತ್ತು, ಗಾರೆ ಪಾರೆ ಅದು ಹಾಕ್ಕೊಂಡು. ಆಮೇಲೆ ನಾವು ಇಲ್ಲಿ ಈ ಮನೆ ಆದಮೇಲೆ ಇದಕ್ಕೆಲ್ಲ ಅಜ್ಜಂಪುರ ಕಲ್ಲಿಗೆಲ್ಸ ರಾಮು ಅಂತಿದ್ದ, ಅವನು ಕರೆಸಿ ಎಲ್ಲದಕ್ಕೂ ನೀವು ನಮ್ಮ ಈ ಮನೆಗಳು ನೋಡಪ್ಪ, ಈ ಕಡೆಗೆಲ್ಲ ನಿಮ್ಮದೇ ಮನೆಗಳು ಇವೆಲ್ಲ. ಹ್ಞೂ ಸರ್. ಈಗ ನಾವು ವಾಸ ಇದ್ದಿದ್ದಿಲ್ಲ ಇದರಲ್ಲಿ. ಈಗೆಲ್ಲ ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಏನು ಇದು ನಮ್ಮ ಚಿಕ್ಕಪ್ಪಾರಿ ಸೇರಿತ್ತು. ಈ ಕಡೆ ಅವ್ರದ್ದು ಮನೆ ಇತ್ತು, ಅವ್ರದ್ದು ಎಲ್ಲ ಇದಾಯ್ತು ಅಂತ ಡೆಮಾಲಿಶ್ ಮಾಡಿ ಆದಾಗ ಡೆಮಾಲಿಶ್ ಮಾಡಿದಲೆ. ಈಗ ಈ ಒಳಗೆ ಹೋಗಿ ಯಾವ ಬೀಳುತ್ತೋ ಗೊತ್ತಿಲ್ಲ. ಇಲ್ಲ ಅವು ಬೀಳೋ ಸ್ಥಿತಿ ಒಳಗಿಲ್ಲ ಸರ್. ಅಲ್ಲಿ ಮನೆ ಆ ಥರ ಆದಾಗ ಆ ಥರ ಆಗಿದಾವೆ ಅವ್ರವು. ಈ ನಮ್ಮವು ಇದಕ್ಕೆ ನಾನು ಬೀಗ ತಂದಿಲ್ಲ, ತೋರಿಸ್ತಿದ್ದಿ ನೋಡ್ರಿ. ಆ ಬೀಮ್ಸ್ ಅವು ಹೆಂಗದವೆ, ಅವು ಅವತ್ತಿನ ಅರಮನೆ ಪ್ಯಾಲೇಸ್ ಇದ್ದಂಗೆ ಆ ಒಂದು ಇದೈತೆ ಗಟ್ಟಿಮುಟ್ಟಾಗಿ. ನೋಡ್ರಿ, ಇದು ಈಗ ಮನೆಗಳಿಗೆ ಇಲ್ಲಿ ಈ ತೊಲೆಗಳು ಇದೇ ತೊಲೆಗಳು ಎಲ್ಲೋ ಕಡೆನೂ. ಈ ತೊಲೆಗಳು ಇವತ್ತು ಎಲ್ಲಿ ನೋಡಕ್ ಸಿಗ್ತವೆ? ಎಲ್ಲ ಕೆಡವಿ. ನೀವು ಇಟ್ಕೊಂಡಿದಿರಲ್ಲ, ನೀವು ಇದನ್ನ ಒಳಗೆ ಹೋಗಿ ನೋಡಿದ್ರೆ ಸರ್ ಡೆಫಿನೆಟ್ಲಿ ಒಂದು ಪ್ಯಾಲೇಸ್ಗೆ ಹೋದಂಗೆ ಆಗ್ತಿದೆ. ಅದನ್ನು ನೀವು ನೋಡೋದು ತಡಿ, ತೋರಿಸ್ತೀನಿ. ಸರಿ, ಅದ್ಭುತವಾಗಿದೆ ಬಿಡ್ರಿ. ಎಲ್ಲ ಇಟ್ಕೊಂಡಿದ್ವಿ, ಎಲ್ಲ ವ್ಯವಸ್ಥಿತವಾಗಿ. ಈಗ ಇದು ಎಲ್ಲ ನಿಮ್ಮ ಬ್ರದರ್ಸ್ಗೆ ಹೋಗಿರೋದಾ? ಇಷ್ಟು ಮಾತ್ರವಾ? ಇದು ನನ್ನ ಸೇರೆಯ. ಇದು ಊರ ಮುಂದೆ, ಇದು ಊರಿಂದ ಮುಂಭಾಗ ಇದು. ಇದು ಊರಿಂದು ಈ ಕಡೆ ಎಲ್ಲ ಹಿತ್ಲ ಬದಿ ಕಾಣುತ್ತೆ. ಅದೇ ಈ
ಆ ಭಾಗ ಎಲ್ಲ ಎಲ್ಲ ಊರಿಗೆ. ಊರಿಂದು. ಇಲ್ಲಿಂದ ಈ ಕಡೆಗೆಲ್ಲ ಆ ರೋಡಿಂದ ಈ ಕಡೆಗೆಲ್ಲ ಎಲ್ಲ ಇದು ಅಷ್ಟು ನಮ್ದು ಇದು. ಹ್ಞೂ ಹ್ಞೂ ಹ್ಞೂ. ಇದು ಈ ಮನೆಯೂ ಸೇರ್ತು. ಈ ಮನೆಯೂ ನಿಮ್ಮದೇ? ನಮ್ಮದೇ, ನಮ್ಮ ಚಿಕ್ಕಪ್ಪರಿಗೆ. ಚಿಕ್ಕಪ್ಪರ ಪಾಲಿಗೆ ಹೋಗಿದ್ದು. ಹ್ಞೂ ಸರಿ ಸರಿ ಆಯಿತು. ಇನ್ನೇನು ಅದೇ ನಮ್ಮ ತೋಟಗಳು ಎದುರಿ ಇಲ್ಲೇ ಕಾಣುತ್ತೆ ನೋಡಿ. ಹಾಂ ಹಾಂ. ಇಲ್ಲಿಗೆ ಊರು ಬಿಟ್ಟರು ಊರು ಪಕ್ಕದಾಗಿರೋ ಪಕ್ಕದ್ದೇ ತೋಟ ಕಾಣುತ್ತಲ್ಲ, ಅಡಿಕೆ ತೋಟ, ಅಡಿಕೆ. ಹಾಂ ಹಾಂ. ಅಲ್ಲಿಂದ ಅದು ಎಲ್ಲಿವರೆಗೂ ಹೋತು, ಗಿರಿಯಾಪುರಕ್ಕೆ ಹೋಗೋ ಕೆರೆ, ಕೆರೆ ಅಲ್ಲಿವರೆಗೂ ಬಂತು. ಓಹ್ ಓಹ್ ಓಹ್. ಅದು ಈ ಕಡೆಗೆ ಹೋದ್ರೆ ಅಲ್ಲಿ ಗಿರಿಯಾಪುರದ ಕೆರೆವರೆಗೂ, ಈ ಕಡೆಗೆ ಹೋದ್ರೆ ಮಲ್ಲೆನಹಳ್ಳಿವರೆಗೂ ಸರ್. ಹಾಂ. ದೊಡ್ಡ ದೊಡ್ಡ ಜಮೀನ್ದಾರರು ಬಿಡ್ರಿ ನೀವು. ನೋಡ್ರಿ ಹಿಂದೆ ಆ ಕಾಲದಲ್ಲೇ ಆ ಸ್ಟೆಪ್ಗಳಿಗೆ ಮಾಡಿರೋ ನೋಡ್ರಿ ಸ್ಟೆಪ್ಸು ಎಷ್ಟು ನೀಟಾಗಿ ಮಾಡಿ ಅದಕ್ಕೆ ಸ್ಥಾಪಿಸಿ ಒಂದೇ ಲೆವೆಲ್ಲಿಗೆ ಬರಂಗೆ ಮಾಡಿದ್ದಾರೆ. ಈ ಕಲ್ಲುಗಳು ಇವತ್ತು ತರಕ್ಕೆ ಆಗಲ್ಲ ಸರ್. ಅಲ್ಲ ಉಳಿಸ್ಕೊಂಡಿದ್ದೀರಲ್ಲ, ಅದು ನೋಡ್ಲಿಕ್ಕೆ ಸಿಕ್ತಲ್ಲ, ನಮ್ಮ ಪುಣ್ಯ ಅದು. ಇವತ್ತಿನ ಕಾಲಕ್ಕೆ ನೋಡ್ರಿ ನಿಮ್ಮ ಮನೆಗಳಿಗೆಲ್ಲ ಈ ಕಲ್ಲುಗಳನ್ನು ಅದ್ಕೊಂಡು ಹೊರಭಾಗದಲ್ಲೂ ಇದು ನಾನು ಮಾಡಿಸಿದ್ದು. ಅಂದರೆ ಮುಂಚೆ ಇತ್ತು ಆ ದಪ್ಪದ ರಫ್ ಆಗಿ ಅಲ್ಲೇ ವಾಟ ಇತ್ತು. ನೀವು ಬಂದು ನಾನು ಈಗ ಮೇಲೆ ಹೇಳಿ ಇದನ್ನೆಲ್ಲ ಕಲ್ಲುಗಳು ಪೀಸ್ ಕರೆಕ್ಟಾಗಿ ಮಾಡಿಸಿ ಈ ಟೈಪ್ ಇದು ಮಾಡಿಸಿದೆ. ಸರಿ ಸರಿ. ಅದೇ ನೋಡ್ರಿ ಹಿಂದಿದ್ದ ಮನೆಗಳು ಅಂದ್ರೆ ಹಂಗೆ ಆಗಿದಾವೆ ಎಲ್ಲವ. ಪಾಪ. ಹೌದು. ಇದು ನಮ್ಮ ಇನ್ನೊಬ್ಬರ ಅಜ್ಜಾರ ಮಕ್ಕಳು ಸರ್. ರಾಜಕ ಕೈತೇನಲ್ಲ. ಓಹೋ. ಬನ್ನಿ ಒಳಗೆ ಹೋಗಿ ಬಂದರೆ ಇದನ್ನು ನೋಡಬೇಕು. ಇಲ್ಲ ಬಿಡ್ರಿ, ಒಳ್ಳೆ ಅರಮನೆ. ಬರ್ರಿ. ನೀವೇ ಅಲ್ಲಿ ರಾಜಕ ಕೈತನ ಕರಿಬಾರ್ಲ. ನೋಡ್ರಿ ಈ ಕಂಬಗಳಲ್ಲಿರುವ ಕೆತ್ತನೆ ನೋಡ್ರಿ. ತಾಳಲ್ಲ ಇದು ಬಿಸಾಕನಲ್ಲ. ಕೊಡ್ತಾನೆ ಕಳ್ಳ ಕಳ್ಳ. ನೋಡ್ರಿ ಕೆತ್ತನೆ ಯಜಮಾನ್ರೆ. ಹ್ಞೂ ಸರ್. ಅದ್ಭುತವಾಗಿ ಕಂಬಗಳ ಕೆತ್ತನೆ ಉಳಿಸ್ಕೊಂಡಿದ್ದೀರಲ್ಲ, ಅದು ನೋಡ್ರಿ. ಇವತ್ತಿನ ಕಾಲದಲ್ಲಿ ಇವೆಲ್ಲ ಡ್ಯಾಮೇಜ್ ಮಾಡಿ ಬೇರೆ ಏನೋ ಮಾಡಿ ಎತ್ಲಾಗೆ ಕಟ್ಬಿಟ್ಟಿದ್ದಾರೆ ವ್ಯವಸ್ಥೆ. ಬಿಡು ಹೋಗ್ಲಿ, ಬೇಡ ಬಿಡು. ನೋಡ್ರಿ ಅಟ್ಟಗಳು ಎಲ್ಲ. ಹ್ಞೂ ಸರ್. ಈ ರೀತಿಯಾದ ಅಟ್ಟಗಳು ಈಗ ಎಲ್ಲಿದ್ದಾವೆ? ಮೇಲ್ ತೆಗೀರಿ ಫಸ್ಟ್. ಯಾಕೆ ಬರ್ತಿಲ್ಲ ಅಂತೀನಿ. ಲಾಕ್ ಆಗಿತ್ತು ಅನ್ಕೊಂಡು ಬಂತ. ತಡಿ ಬಿಡಲ್ಲ. ಔಟ್ ಸೈಡ್ ಇದು. ಆ ಕಡೆ ಬಂದಿದ್ವಲ್ಲ ಇದು. ಸರ್ ಇದೆ. ಸರಿ ಸರಿ. ಇದರಲ್ಲಿ ವಾಸವಾಗಿದ್ದಾರೆ ಏನು ಸರ್? ಇಲ್ಲಿ ವಾಸ ಇದ್ದಾರೆ? ಇಲ್ಲ, ಇಲ್ಲಿ ವಾಸ ಇಲ್ಲ. ಹಿಂಗೆ ಗೆಸ್ಟ್ ಯಾರಾದರೂ ಬಂದರೆ ಮಲಗ್ಬೋದು, ಕೂರೋದಕ್ಕೆ. ನೋಡ್ರಿ ಇಷ್ಟು ಅಚ್ಚುಕಟ್ಟಾಗಿ ಒಳ್ಳೆ. ನೀವು ಈಗ ಇರೋನು ಇವನು ಒಬ್ಬನೇ ಮಗ. ಅವನಿಗೆ ಇನ್ನೇನು ಯಾರು ಪಾಪ ಗಂಡು ಮಕ್ಕಳಿಲ್ಲ. ಎದುರಿಗೆ ಒಂದು ಮನೆ ಕಟ್ಕೊಬಿಟ್ಟ ದೊಡ್ಡದ. ಈಗ ಅಲ್ಲಿ ವಾಸ ಇದ್ದಾರೆ. ಈ ಸುಮ್ಮನೆ ಅವ್ನ ಗೆಸ್ಟು ಯಾರಾದರೂ ಬಂದರೆ. ಅಲ್ಲ, ತುಂಬ ಅದ್ಭುತವಾಗಿದೆ. ಈಗ ವಾಸ ಇಲ್ಲ ಅಂದರೂ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಲ್ಲ, ಅದು ನೋಡ್ರಿ ಎಷ್ಟು ಒಳ್ಳೆ ಗೆಸ್ಟ್ ರೂಮ್ ಇದ್ದಂಗೆ ಇರೋ. ಗೆಸ್ಟ್ ರೂಮ್ಗಳು ಸರ್. ಚೆನ್ನಾಗಿದೆ ಚೆನ್ನಾಗಿದೆ. ನಾನು ನಿಜವಾಗಿ ನಮ್ಮ ಪಾರಂಪರಿಕ ಮನೆಗಳು ಎಲ್ಲ ಯಾವ ರೀತಿ ಇದ್ದು ಮೇಲ್ಗಡೆ ನೋಡಿ ಅಟ್ಟ ಸರ್ ಎಲ್ಲ ಎಲ್ಲ ಯಾವ ರೀತಿ ಹಲಗೆಗಳು. ಇದು ಅಷ್ಟೇ. ನಮ್ಮ ಆಪೋಸಿಟ್ ಎದುರಿಗಿರೋ ಮನೆಗಳು ಅವು ಸೇಮ್ ಇಂಥದೇ ಕಂಬಗಳು. ನೀವು ಇವನ್ನ ಮತ್ತು ಇವು ಹಾಳಾಗಲ್ವೇ ಅಂತೀರಿ. ಇಲ್ಲ, ಏನು ಹಾಳಾಗೋ ಚಾನ್ಸ್ ಎಲ್ಲೈತೆ? ಎಲ್ಲಾಗುತ್ತೆ ಈಗ ಹಾಳಾಗಕ್ಕೆ. ಅದ್ಭುತ ಅದ್ಭುತ ಬಿಡ್ರಿ.
ಇಲ್ಲ ಒಂದು ಹೇಳ್ಕ ಹಾಂ ಈ ಕೆತ್ತನೆ ಇದನ್ನೆಲ್ಲ ಉಳಿಸಿರೋದ್ರ ಜೊತೆಗೆ ವಾಸ ಇಲ್ಲಲ್ಲ ಗುರುಗಳೇ, ಆದ್ರೂ ಇದು ನೋಡಿರಿ ಚಂದಾಗಿದೆ, ನೀಟಾಗಿ ವ್ಯವಸ್ಥಿತವಾಗಿ ಜೋಡಣೆ ಮಾಡಿ ವಾಸ ಇದ್ದಾರೆ ಅಂತೀನಿ ನಾನು. ಇಲ್ಲ ಮಗ ಎರಡನೇ ಮಗ ಸರ್, ಇವನ್ನ ಇವತ್ತು ಮಾಡ್ಸಕ್ ಸಾಧ್ಯ ಇಲ್ಲ ಸರ್. ಈ ಡಿಸೈನ್ಗಳು ನಾನು ಅದಕ್ಕೇನೆ ಭಾಳ ಖುಷಿ ಆಯ್ತು. ಈ ಡಿಸೈನು ಇದು ಯಾರು ಮಾಡ್ತಾರೆ ಮೇಂಟೈನ್ ಮಾಡಿದ್ದಾನೆ ಸರ್. ನಮ್ಮವು ಇಲ್ಲಿ ಎರಡು ಇದಾವಲ್ಲ ಸರ್? ಇದು ಯಾರ್ದು ಇದು ಈಗ? ನಿಮ್ಮ ತಮ್ಮ ಅವ್ರದ್ದಾ? ನಮ್ಮ ತಮ್ಮ ಅಂದ್ರೆ ನಮ್ಮ ಅಜ್ಜ ಚಿಕ್ಕಪ್ಪರ ಮಗ, ಚಿಕ್ಕಪ್ಪರ ಮಗ. ಕಜಿನ್ ಸನ್. ಹಾಂ ಹಾಂ, ಸರಿ ಸರಿ. ಅದೇ ಇದೆ ಎಕ್ಸ್ಪೆಕ್ಟರ್ ಇದಾವೆ, ನಾವು ಮೇಂಟೈನ್ ಮಾಡಿಲ್ಲ. ಯೂಸ್ ಚಂದ ಇಟ್ಕೊಂಡಿದ್ದಾರೆ. ಗರಲ್ಗೆ ಗದ್ದಲಿಗೆ ಮೊದ್ಲೆಲ್ಲ ಇರ್ತಿತ್ತು ಅದ್ರಲ್ಲಿ ಸಾಮಾನು. ಗರಲ್ಗೆ ಅನ್ನೋರು, ಗದ್ದಲಿಗೆ ಅನ್ನೋರು, ಗರಿಯಲ್ಗೆ ನೋಡ್ರಿ ನೋಡ್ರಿ. ಹಾಂ, ಇದಕ್ಕೆ ಏನಂತಾರಪ್ಪ? ಈ ಬಾಗಿ ಹೇಳ್ರಿ, ಅದು ಪಾರ್ಟ್ ತೋರಿಸಿ ಹೇಳಿ ಸರ್. ಆ ಕಾಲಿನಾಗ ಇದು ಮಧ್ಯದ್ದು ಗಂಧೊಟ್ಟಿಗೆ ಅದಕ್ಕೆ ಇದೆ. ಗಂಧಟ್ಟಿಗೆ, ಗಂಧಟ್ಟಿಗೆ, ಮಳೆ, ಗಂಧಟ್ಟಿಗೆ, ಚಿಲ್ಕ ಚಿಲ್ಕ ಹೊಡೆದಂಗೆ ಅಂತ ಹೆಣ್ಮಕ್ಳು ಗಂಡ ಮನೇಲಿ ಸಂಸಾರ ಮಾಡ್ಬೇಕಾದ್ರೆ ಚಿಲ್ಕ ಮೊಳಕೈ ಹೊಡೆದಂಗೆ ಅಂತ ನೋವಾಗುತ್ತೋ ಆ ತರ ಗಂಡ ತವ್ರ ಮನೆಯಲ್ಲಿ ಕತ್ತೆಗಳನ್ನ ಸಂಸಾರ ಮಾಡೋದು. ಈಗ ಆಗಿಲುಗಳು ಇನ್ನೊಂದು ಈಗ ಪಕ್ಕದ್ದು ಅದ್ರಾಗ ಇದಕ್ಕಿಂತ ಡಿಸೈನು ಪ್ಲಾನ್ ನೋಡಿ ಬರ್ರಿ. ಅದ್ರಾಗ ಅಗಳಿ ಅಗ್ನಿ ನೋಡ್ರಿ. ನೋಡಿ, ಮೇಲೆ ಕೆಳಗೆ 2 ಅಗ್ನಿ ಬಂದೋಬಸ್ತು. ಹಾಂ, ಇಲ್ಲೊಂದು ಅಗ್ನಿ, ಇಲ್ಲೊಂದು ಅಗ್ನಿ. ಈ ತರದ ಒಂದು ಸಂಸ್ಕೃತಿಯನ್ನು ನಮ್ಮ ಪ್ರಾಚೀನ ಪರಂಪರೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿದಾರಲ್ಲ, ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಯಜಮಾನ್ರಿ. ನೋಡೋಣ, ಅದು ಒಂದು ಚೂರಾರು ಸರ್, ಇದು ನೋಟೆಡ್ ನೋಡಪ್ಪ. ಆಲ್ ಓವರ್ ಕರ್ನಾಟಕ ಸೂರ್ಯ ಅಂದ್ರೆ ಅದು ನೋಟೆಡ್. ಓರಿಗಳು ಇಟ್ಕೊಂಡಿದ್ದಾರೆ. ಹಾಂ, ಸೂರ್ಯ ಅದೊಂದು ಎಕ್ಸ್ಪೈರಿ ಆತಲ್ಲ ಯಜಮಾನ್ರಿ, ಅದು ಓರಿ ಸೂರ್ಯ ಅಂತಲಾ? ಸೂರ್ಯ ಇತ್ತು, ಅದು ಎಕ್ಸ್ಪೈರಿ ಆಗ್ಬಿಡ್ತು. ಹಾಂ, ಅದು ಆಲ್ಮೋಸ್ಟ್ ನೋಟೆಡ್ ಫಾರ್ ಇಲ್ಲೇ ಹಾಂ ಹಾಂ ಹಾಂ, ಎಲ್ಲ ಕಡಿಮೆ ಚೆನ್ನಾಗಿತ್ತು. ಒಳ್ಳೆ ಎಕ್ಸ್ಪೈರಿ ಆಗಿದ್ಮೇಲೆ ಹಾಂ, ಅದನ್ನು ಸೆರೆಮನಿ ಮಾಡಿದ್ದು ನೋಡಬೇಕಾಗಿತ್ತು. ಆ ಜನ ಸೇರಿದ್ದ. ಹ್ಞೂ 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 ಬರ್ತೀವಿ ಕಣವ. ಇದು ಎಲ್ಲ ಇವಾಗ ಡಿಸೈನ್ ಮಾಡಿರೋದು, ಹಳೇದೊಂಚೂರು ಸರಿ, ಇಲ್ಲ ಇದು ಮುಂಚೆ ಹಳೆ ಮನೆ ಇತ್ತು, ಹಾಂ. ಅದಕ್ಕೆ ಇದೆಲ್ಲ ಹೊಸ್ದಾಗಿ. ಅಲ್ಲ, ನಾನು ಏನು ಡೆಮಲಿಷ್ ಮಾಡಿದಾರೋ ಅಂತೀವಿ. ಡೆಮಲಿಷ್ ಮಾಡಿಲ್ಲ, ಆಲ್ಟ್ರೇಷನ್ ಅದೇ ಸೂರ್ಯ ಅನ್ನೋದು. ಓ ಹೋ ಹೋ, ಸೂರ್ಯ. ಹ್ಞೂ, ಕರ್ನಾಟಕದ ಪ್ರಸಿದ್ಧ ಓರಿ ಹಬ್ಬ ಭಾಗವಹಿಸೋದು ಬಹುಮಾನ ತರ. ಈ ಬಹುಮಾನ ತಗೊಂಬಂದಿದೆ ಯಜಮಾನ್ರೆ. ಹ್ಞೂ ಸರ್. ಅಯ್ಯೋ, ಹಾಂ, ಎಲ್ಲೆಲ್ಲಿ ಭಾಗವಹಿಸಿತ್ತು, ಏನೇನು ಬಹುಮಾನ ತಗೊಂಬಂದಿತ್ತು ಅದು ನಾಗೂ ಇಲ್ಲ. ಹಾಂ ಹಾಂ ಹಾಂ, ನೋಡ್ರಿ, ಅದು ಎಲ್ಲ ಉಳಿಸ್ಕೊಂಡಿದ್ದೀರಲ್ಲ ನಮ್ಗೆ. ಅದು ನೋಡ್ರಿ, ಅಟ್ಟ ನೋಡಿ ಸರ್, ಉಪ್ಪರಿಗೆ ಪಟೇಲ್ರ ಮನೆ ಅಂತ ಅಷ್ಟಿಲ್ದೆ ಹೇಳ್ತಾ ಇಲ್ಲ. ಹಾಂ ಹಾಂ, ಆಗಿನ ಕಾಲದಲ್ಲಿ ಇದನ್ನು ಮಾಡಿದಾಗ ಹಾಂ ಆಚಾರ್ಯರು ಲೇಬರು ಇಲ್ಲೇ ನಮ್ಮ ನಿಯರ್ ವಿಲೇಜ್ ಬಗ್ಗೊಳ್ಳಿ ಹಾಂ ತಮ್ಮಯ್ಯ ಅಂತ ಅವನು. ಹಾಂ, ಸರ್, ಅವನಿಗೇನು 4 ರೂಪೀಸ್ ಲೇಬರು. ಅಯ್ಯೋ ಶಿವನೇ, 4 ರೂಪೀಸು ಅವತ್ತು ಅಷ್ಟೇ ವ್ಯಾಲ್ಯೂ ಇತ್ತು. 4 ರೂಪೀಸ್ ಅಂದ್ರೆ ಅಲ್ಲ, ಅದು ವ್ಯಾಲ್ಯೂ ಇತ್ತು, ಅದು ಬೇರೆ ಪ್ರಶ್ನೆ ಅಲ್ಲ ಹೇಳಿದ್ದು. ಹ್ಞೂ, ಅದು ಸಿಕ್ಕರು ಅವತ್ತು ಲೇಬರ್ಸು, ಕೈಗೆ ಬೇಗ ಸಿಕ್ಕರು. ಆ ಬೀಮ್ಸ್ ಹೆಂಗದವೆ ಅವು. ಹೌದು, ಆ ತೊಲೆಗಳು, ಆ ಕಂಟಿಗಳು, ಈ ಅದು ಉಳಿಸ್ಕೊಂಬಂದಿದ್ರಲ್ಲ, ಅದು ನಮ್ಮ ಪುಣ್ಯ. ಈಗ ನೋಡೋಕೆ ಇವತ್ತಿನ ಮಕ್ಕಳಿಗೆ ಸಿಗ್ತಾ ಇಲ್ಲಾಂದ್ರೆ ಇಂಥ ಮನೆಗಳೆಲ್ಲ ಗೊತ್ತೇ ಆಗ್ತಿರ್ಲಿಲ್ಲ ಹಳೆ ಮನೆಗಳು ಹೆಂಗಿರ್ತವೆ ಅಂತ. ಖಂಡಿತ ಅವರೇ ನಮ್ಮ ಅಜ್ಜ ಅವರು, ಅಜ್ಜಿ. ಹಾಂ 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 ಹಾಂ, ಅಂದರೆ ಇವರು ಥರ್ಡ್ ಒನ್ನು. ಫಸ್ಟು ಇನ್ನೊಬ್ರು ನಮ್ಮ ಅಜ್ಜ ಅವರು ಅಂತ ಬಸಪ್ಪರು ಅಂತ, ಸೆಕೆಂಡ್ ಒನ್ನು ಸಂತಿಮಪ್ಪರು, ಥರ್ಡ್ ಒನ್ ಇವರು ನಾಗಪ್ಪರು. ಓಹೋ, ಸರಿ ಸರಿ. ವಾಟ್ ಯು ಆರ್ ಈಗ ಗೌಡ್ರ ಫ್ಯಾಮಿಲಿದು ನೋಡ್ರಿ, ಎಲ್ಲ ನಮ್ಮ ಪಟೇಲ್ರ ಫ್ಯಾಮಿಲಿ ಎಲ್ಲ ಸೊಸೆಯರು.
ಎಲ್ಲ ಸೊಸೆಯರ ಯಾರು ಮೊಮ್ಮಕ್ಳು ಇದ್ದಾರೆ ಎಲ್ಲ ಸೊಸೆರೇ ಸರ್, ಇವೆಲ್ಲ ಒಬ್ಬಳೇ ಮೊಮ್ಮಗಳು. ಸರಿ ಸರಿ ಆಯ್ತಪ್ಪ. ಈ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಿದಾರಲ್ಲ ನಿಮ್ಮ ಸೊಸೆಯರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಾವು. ಲೇಟೆಸ್ಟ್ ಡಿಸೈನ್ ಅಂದರೆ ಈ ಪ್ಲಾಟಿ ಮಾಡಿದ್ದಾನೆ. ಹಾಂ ಹಾಂ